ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಮೇಲೆ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ವೇಗವಾಗಿ ಬಂದು ಟ್ರಕ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಜಸ್ಟ್ ಮಿಸ್ಸು ಅಷ್ಟೇ. ಬೆಚ್ಚಿ ಬೀಳಿಸೋ ಥರ ಇದೆ ಅಪಘಾತದ ದೃಶ್ಯ. ಸವಾರ ಪಾರ್ ಹೇಗಾದ ಅಂತ ನೋಡೋದೇ ಒಂದು ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಆ ರೀತಿ ಬಚಾವಾಗಿದ್ದಾನೆ. ಫ್ಲೈಓವರ್ ಮೇಲೆ ನಿಲ್ಲಿಸಿದ್ದ ಟ್ರಕ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಸೋಮವಾರ ಮಧ್ಯಾಹ್ನ ನಡೆದಿರುವಂತಹ ಭೀಕರ ಅಪಘಾತ ಇದು. ಸ್ಪೀಡ್ ಥ್ರಿಲ್ಸ್ ಆಲ್ವೇಸ್ ಬಟ್ ಇಟ್ ಕಿಲ್ಸ್ ಅನ್ನೋದನ್ನು ಕೂಡ ಮರಿಬಾರ್ದು. ನೋಡಿ ಯಾವ ಸ್ಪೀಡಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತ ಕಂಟ್ರೋಲ್ ಸಿಗದೆ ಅಲ್ಲಿ ಎದುರುಗಡೆ ಹೋಗ್ತಿದ್ದಂಥ ಒಂದು ಲಾರಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದಾನೆ. ಜಸ್ಟ್ ಮಿಸ್ ಆಗಿದ್ದಾನೆ ಅಷ್ಟೇನೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಮೇಲೆ ಡೆಡ್ಲಿ ಆಕ್ಸಿಡೆಂಟು. ಆ ಫ್ಲೈಓವರ್ ಮೇಲೆ ಕಾರಣಾಂತರಗಳಿಂದ ಆ ಗೂಡ್ಸ್ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಆ ನಿಲ್ಲಿಸಿರೋ ಗಾಡಿಗೆ ಇವನು ಸ್ಪೀಡಾಗಿ ಹೋಗಿ ಹೊಡೆದಿದ್ದ ರಭಸಕ್ಕೆ ಅವನು ಯಾವ ಥರ ಬಿದ್ದಿದ್ದಾನೆ ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಾ. ಆದರೆ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಸೋಮವಾರ ಮಧ್ಯಾಹ್ನ ನಡೆದಿರುವಂಥ ಅಪಘಾತ ಇದು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಸಾಕಷ್ಟು ಜನ ಯುವಕರು ಬೈಕಲ್ಲಿ ಸ್ಪೀಡಾಗಿ ಹೋಗ್ತಿರ್ತಾರೆ, ಎಕ್ಸ್ಪೆಷಲಿ ಫ್ಲೈಓವರಲ್ಲಿ, ರಿಂಗ್ ರೋಡ್ಗಳಲ್ಲಿ. ಈಗ ನೋಡಿದ್ರೆ ಪೀಣ್ಯ ಫ್ಲೈಓವರ್ ಹತ್ರ ಒಬ್ಬ ಸ್ಪೀಡಾಗಿ ಹೋಗಿ ನಿಂತಿರುವಂಥ ಗೂಡ್ಸ್ ಗಾಡಿಗೆ ಡಿಕ್ಕಿ ಹೊಡೆದು ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾನೆ. ಹೇಗಿದ್ದಾನೆ ಆತ ಸದ್ಯ? ಏನು ಕಥೆ ವೆಂಕಟೇಶ್? ಗುಡ್ ಮಾರ್ನಿಂಗ್ ಸುಂದರ. ಅಂದರೆ ಈ ಪೀಣ್ಯ ಫ್ಲೈಓವರ್ ಮೇಲೆ ಒಂದು ಟಾಟಾ ಎಸ್ ವೆಹಿಕಲ್ ಕೆಟ್ಟು ನಿಂತಿರುತ್ತೆ ರಸ್ತೆ ಎಡಭಾಗದಲ್ಲಿ. ಆತ ಆ ಡೋರನ್ನು ಓಪನ್ ಮಾಡಿ ಆ ಗಾಡಿ ಏನಾಗಿದೆ ಅನ್ನೋದನ್ನು ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ. ವೇಗವಾಗಿ ಹೋಗ್ತಿದ್ದಂತಹ ಒಂದು ಟೂ ವೀಲರ್ ಬೈಕ್ ಏನಿದೆ ಅದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆತ ಬಲಭಾಗಕ್ಕೆ ಹಾರಿ ಬೀಳ್ತಾನೆ. ಸೊ ಈ ಒಂದು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು ಆತನದು. ಯಾಕಂದರೆ ಹಿಂಬದಿಯಿಂದ ಬೇರೆ ಯಾವುದಾದ್ರೂ ವೆಹಿಕಲ್ಗಳು, ಆ ಗೂಡ್ಸ್ ವೆಹಿಕಲ್ಗಳು ಅಥವಾ ವೇಗವಾಗಿ ಹೋಗಿದ್ರೆ ಆತನ ಮೇಲೆ ಹರಿದು ಪ್ರಾಣವೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇತ್ತು. ಆದರೆ ಹಿಂಬದಿಯಿಂದ ಹೋಗ್ತಿದ್ದಂತಹ ಒಂದು ಕಾರ್ನ ಡ್ಯಾಶ್ ಬೋರ್ಡ್ನಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿದೆ. ಆತ ಬಲಭಾಗಕ್ಕೆ ಬೀಳ್ತಿದ್ದಂತೆ ಕಾರನ್ನು ಕೂಡ ಸ್ಟಾಪ್ ಮಾಡಿದ್ದಾನೆ. ಸದ್ಯ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಆತ ಡಿಸ್ಚಾರ್ಜ್ ಆಗಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಫ್ಲೈಓವರ್ಗಳ ಮೇಲೆ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬಾರ್ದು, ಮತ್ತು ಏನಾದರೂ ರಿಪೇರಿ ಆದಂಥ ವೇಳೆಯಲ್ಲಿ ಕೆಲವು ಪ್ರಿಕಾಷನನ್ನು ತೆಗೆದುಕೊಂಡು ಬ್ಯಾರಿಕೇಡ್ಗಳನ್ನು ಕೂಡ ಅಡ್ಡ ಇಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಥರದ ಅಪಘಾತಗಳು ಆಗ್ತಾ ಇರುತ್ತೆ, ಅದನ್ನು ತಪ್ಪಿಸ್ಬೇಕಂದ್ರೆ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಂತೇಳಿ. ಆದರೆ ಇದು ಯಾವುದು ಟಾಟಾ ಎಸ್ ವೆಹಿಕಲ್ ಡ್ರೈವರ್ ಏನಿದ್ದಾನೆ ಆ ಥರ ಪಾಲಿಸದಿದ್ದ ಪರಿಣಾಮವಾಗಿ ಒಂದು ಆಕ್ಸಿಡೆಂಟ್ ಆಗಿರೋದು. ಮತ್ತು ಈ ಟೂ ವೀಲರ್ ಕೂಡ ಅಷ್ಟೇ, ರಸ್ತೆ ಖಾಲಿ ಇದೆ ಅಂತ ಹೇಳಿ ತುಂಬ ಓವರ್ ಸ್ಪೀಡಾಗಿ ಹೋಗಿರೋದು ಕೂಡ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳ್ಬೋದು. ಸದ್ಯ ಈ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ಏನಾದರೂ ಈ ರೀತಿಯಾದಂಥ ಒಂದು ಪ್ರಿಕಾಷನ್ ತೆಗೆದುಕೊಳ್ಳೋದ್ರಿಂದಾಗಿ ಅಪಘಾತಗಳನ್ನು ಕೂಡ ಕಡಿಮೆ ಮಾಡಬಹುದಾಗಿರುವಂಥದ್ದು. ಸಿಂಧೂರ. ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.